ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ನಮೋ ವೆಂಕಟೇಶಾಯ. ಸುತ್ತ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿ. ತಿರುಪತಿ ಕ್ಷೇತ್ರದ ಮಡಿಲಿನಲ್ಲೇ ಇರುವ ಈ ಸ್ಥಳದ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ತಿರುಪತಿಗೆ ಹೋದಾಗ ಮರೆಯದೆ ಈ ಸ್ಥಳಕ್ಕೆ ಒಂದು ಸಲ ಭೇಟಿ ನೀಡಲೇಬೇಕು. ಇಂದು ನಾವು ತಿರುಪತಿ ಕ್ಷೇತ್ರದಲ್ಲಿರುವ ಜಪಾಲಿ ತೀರ್ಥದ ಬಗ್ಗೆ ತಿಳಿಸಿಕೊಡ್ತೀವಿ. ನಿಮ್ಮೊಳಗಿನ ಸಮಸ್ತ ನಕಾರಾತ್ಮಕ ಶಕ್ತಿಯನ್ನು, ಶನಿಗ್ರಹದ ದೋಷಗಳನ್ನು ಸಮೂಹವಾಗಿ ನಿವಾರಿಸುವ ಒಂದು ದಿವ್ಯ ಕ್ಷೇತ್ರ ಎಲ್ಲಿದೆ ಗೊತ್ತೇ? ಸಾಕ್ಷಾತ್ ಆಂಜನೇಯ ಸ್ವಾಮಿ ಜನಿಸಿದ ಪವಿತ್ರ ಭೂಮಿ. ಶ್ರೀರಾಮನ ಪಾದಸ್ಪರ್ಶದಿಂದ ಪುನೀತವಾದ ರಹಸ್ಯ ಕ್ಷೇತ್ರವೇ ಜಪಾಲಿ ತೀರ್ಥ. ಒಮ್ಮೆ ಈ ಕ್ಷೇತ್ರವನ್ನು ದರ್ಶನ ಮಾಡಿದರೆ ಸಾಕು, ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳು, ಆರ್ಥಿಕ ತೊಂದರೆಗಳು, ಮಾನಸಿಕ ಅಶಾಂತಿ ಮಂಜಿನಂತೆ ಕರಗಿ ಹೋಗುತ್ತವೆ. ಅಸಲಿಗೆ ಈ ಜಪಾಲಿ ತೀರ್ಥದ ಹಿಂದಿರುವ ರಹಸ್ಯವೇನು? ತಿರುಮಲಕ್ಕೆ ಹೋಗುವವರು ಈ ಕ್ಷೇತ್ರವನ್ನು ಏಕೆ ತಪ್ಪಿಸಿಕೊಳ್ಳಬಾರದು? ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ವ್ಯಾಸ ಮಹರ್ಷಿ ರಚಿಸಿದ ಸ್ಕಂದ ಪುರಾಣದ ವೆಂಕಟಾಚಲ ಮಹಾತ್ಮದ ಪ್ರಕಾರ ತಿರುಮಲದ 7 ಬೆಟ್ಟಗಳಲ್ಲಿ ಒಂದು ಬೆಟ್ಟವನ್ನು ಹನುಮಂತನ ತಾಯಿಯಾದ ಅಂಜನಾದೇವಿಯ ಹೆಸರಿನಲ್ಲಿ ಅಂಜನಾದ್ರಿ ಎಂದು ಕರೆಯಲಾಗುತ್ತದೆ. ಸಂತಾನ ಪ್ರಾಪ್ತಿಗಾಗಿ ಅಂಜನಾದೇವಿ ಘೋರ ತಪಸ್ಸು ಮಾಡಿದ ದಿವ್ಯ ಕ್ಷೇತ್ರ ಇದು. ಈ ಪುಣ್ಯಮೂರ್ತಿಯ ಗರ್ಭದಲ್ಲಿ ವಾಯುದೇವನ ಅಂಶದಿಂದ ಜಗಜ್ಜೇತನಾದ ಹನುಮಂತನು ಜನಿಸಿದ ಪವಿತ್ರ ಪ್ರದೇಶವೇ ಈ ಜಪಾಲಿ ತೀರ್ಥದ ಸುತ್ತಮುತ್ತಲಿನ ಪ್ರದೇಶ. ನಾವು ಪ್ರತಿದಿನ ಮನೆಯಲ್ಲಿ ಹನುಮಂತನನ್ನ ಪೂಜಿಸಿದರೆ ಭೂತ, ಪ್ರೇತ, ಪಿಶಾಚಿ ಬಾಧೆಗಳು ದೂರವಾಗುತ್ತವೆ. ಅಂತಹದರಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿ ಜನಿಸಿದ ಭೂಮಿಯಲ್ಲೇ ಕಾಲಿಟ್ಟರೆ, ಆ ಸ್ವಾಮಿಯನ್ನು ದರ್ಶನ ಮಾಡಿದರೆ ದೊರೆಯುವಂತಹ ಪುಣ್ಯ ಎಷ್ಟಿರಬಹುದು ಒಮ್ಮೆ ಊಹಿಸಿ. ಈ ಪವಿತ್ರ ಜಪಾಲಿ ತೀರ್ಥವು ಚಿತ್ತೂರು ಜಿಲ್ಲೆಯ ತಿರುಮಲ ಬೆಟ್ಟದ ಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಪಾಪನಾಶನಕ್ಕೆ ಹೋಗುವ ಮಾರ್ಗದಲ್ಲಿ ದಟ್ಟವಾದ ಕಾಡಿನ ಮಧ್ಯೆ ಒಂದು ತಿರುವಿನಲ್ಲಿ ಜಪಾಲಿ ಆಂಜನೇಯ ಸ್ವಾಮಿಯ ಮುಖ್ಯ ದ್ವಾರ ನಮಗೆ ಕಾಣಸಿಗುತ್ತದೆ. ಅಲ್ಲಿನಿಂದ ಹಸಿರಿನಿಂದ ಕೂಡಿದ ಪ್ರಕೃತಿಯ ನಡುವೆ, ಪಕ್ಷಿಗಳ ಕಲರವದ ನಡುವೆ ಸ್ವಲ್ಪ ದೂರ ನಡೆದು ಹೋದರೆ ಹೃದಯದಲ್ಲಿ ಭಕ್ತಿ ಭಾವದ ಜೊತೆಗೆ ಮನಸ್ಸಿಗೆ ಅದ್ಭುತವಾದ ಶಾಂತಿ ದೊರೆಯುತ್ತದೆ. ಆಧುನಿಕ ಜಗತ್ತಿನಿಂದ ದೂರವಾಗಿ ತ್ರೇತಾಯುಗದ ವಾತಾವರಣವನ್ನ ನೆನಪಿಸುವಂತೆಯೇ ಈ ಕ್ಷೇತ್ರವಿದೆ. ಈ ಕ್ಷೇತ್ರಕ್ಕೆ ಜಪಾಲಿ ಎಂಬ ಹೆಸರು ಬರಲು ಒಂದು ಅದ್ಭುತ ಪುರಾಣ ಕಥೆ ಇದೆ. ಹಿಂದೆ ಜಪಾಲಿ ಎಂಬ ಮಹರ್ಷಿ ಈ ಪ್ರದೇಶದಲ್ಲಿ ತೀವ್ರ ತಪಸ್ಸು ಮಾಡುತ್ತಿದ್ದರು. ಅವರ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಪ್ರತ್ಯಕ್ಷನಾದನು. ಶೀಘ್ರದಲ್ಲೇ ತಾನು ಧರಿಸಲಿರುವ ಅತ್ಯಂತ ಶಕ್ತಿಶಾಲಿ ಅವತಾರವಾದ ಹನುಮಂತನ ಸ್ವರೂಪವನ್ನು ಜಪಾಲಿ ಮಹರ್ಷಿಗೆ ಮುಂಚಿತವಾಗಿಯೇ ತೋರಿಸಿದರು. ಜಪಾಲಿ ಮಹರ್ಷಿಯ ಜಪದ ಫಲವಾಗಿ ಸ್ವಾಮಿ ಇಲ್ಲಿ ಸ್ವಯಂಭುವಾಗಿ ಪ್ರತ್ಯಕ್ಷನಾದ ಕಾರಣ ಈ ಪ್ರದೇಶಕ್ಕೆ ಜಪಾಲಿ ಎಂಬ ಹೆಸರು ಬಂದಿದೆ. ಸಮಸ್ತ ತೀರ್ಥರಾಜರು ಇಲ್ಲಿ ಬಂದು ಸೇರುತ್ತಾರೆ ಎಂಬ ನಂಬಿಕೆ ಇರೋದ್ರಿಂದ ಇದನ್ನು ಜಪಾಲಿ ತೀರ್ಥ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದರೆ, ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಜಪಾಲಿ ಮಹರ್ಷಿಯವರು ಅರಿಯದೆ ಆಡಿದ ಕೆಲವು ಮಾತುಗಳಿಂದ ವಾಗ್ದೋಷವನ್ನ ಹೊಂದುತ್ತಾರೆ. ಆ ದೋಷವನ್ನು ನಿವಾರಿಸಿಕೊಳ್ಳಲು ಅವರು ಇದೇ ಕ್ಷೇತ್ರದಲ್ಲಿರುವ ರಾಮಗುಂಡದಲ್ಲಿ ಸ್ನಾನ ಮಾಡಿ ಶಾಪ ವಿಮೋಚನೆಯನ್ನ ಪಡೆದರು ಎಂದು ಪುರಾಣಗಳು ತಿಳಿಸುತ್ತವೆ. ಇನ್ನು ಇಲ್ಲಿನ ದೇವಾಲಯದ ವಿಶೇಷತೆ ಕಡೆ ಬಂದರೆ, ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ಆಂಜನೇಯ ಸ್ವಾಮಿಯ ರೂಪವು ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಸ್ವಾಮಿಯವರು ಸಂಪೂರ್ಣ ಸಿಂಧೂರ ಅಲಂಕಾರದಲ್ಲಿ ಒಂದು ಕೈನಲ್ಲಿ ಗದೆಯನ್ನ ಹಿಡಿದು ರಜತ ಕವಚದಿಂದ ಕಂಗೊಳಿಸುತ್ತಾ ಕಾಣಿಸುತ್ತಾರೆ. ನಾನು ನಿಮ್ಮೊಂದಿಗಿದ್ದೇನೆ ಎಂಬ ಅಭಯವನ್ನು ನೀಡುತ್ತಾ ಭಕ್ತರಿಗೆ ದರ್ಶನ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಸ್ವಾಮಿಯವರ ಶಿರಸ್ಸಿನ ಮೇಲೆ ಶ್ರೀರಾಮಚಂದ್ರ ಸ್ವಾಮಿಯ ಉತ್ಸವ ಮೂರ್ತಿಗಳು ವಿರಾಜಮಾನವಾಗಿರುವುದು ಇಲ್ಲಿ ವಿಶೇಷತೆ. ರಾಮನನ್ನು ಹೃದಯದಲ್ಲಿ ಮಾತ್ರವಲ್ಲ, ತನ್ನ ತಲೆಯ ಮೇಲೆಯೂ ಹೊತ್ತುಕೊಂಡಿರುವ ಪರಮ ಭಕ್ತ ಹನುಮಂತನ ಭಕ್ತಿಯನ್ನ ಇದು ನೆನಪಿಸುತ್ತದೆ. ಈ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಐತಿಹಾಸಿಕ ಹಿನ್ನೆಲೆ ಇದೆ. ರಾವಣ ಸಂಹಾರದ ನಂತರ ಸೀತಾದೇವಿಯೊಂದಿಗೆ ಅಯೋಧ್ಯೆಗೆ ಪುಷ್ಪಕ ವಿಮಾನದಲ್ಲಿ ತೆರಳುವ ಸಂದರ್ಭದಲ್ಲಿ ತೀರಾಮನು ಜಪಾಲಿ ತೀರ್ಥದಲ್ಲಿ ಕೆಲಕಾಲ ತಂಗಿದ್ದನೆಂದು ಹೇಳಲಾಗುತ್ತೆ. ಆ ಸಮಯದಲ್ಲಿ ಶ್ರೀರಾಮಚಂದ್ರನು ಸ್ನಾನ ಮಾಡಿದ ತೀರ್ಥಕ್ಕೆ ಶ್ರೀರಾಮ ತೀರ್ಥ ಎಂದು, ಸೀತಾದೇವಿಯವರು ಸ್ನಾನ ಮಾಡಿದ ತೀರ್ಥಕ್ಕೆ ಸೀತಾ ತೀರ್ಥ ಎಂದು ಹೆಸರು ಬಂದಿದೆ. ಆ ತೀರ್ಥಗಳು ದೇವಾಲಯದ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಇವೆ. ಈ ತೀರ್ಥಗಳ ನೀರನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ ಸಮಸ್ತ ಪಾಪಗಳು ಮತ್ತು ಗ್ರಹಬಾಧೆಗಳು ನಿವಾರಣೆಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನೋಡಿದ್ರಲ್ಲ, ತಿರುಮಲ ಬೆಟ್ಟಗಳಲ್ಲಿ ಅಡಗಿರುವ ಜಪಾಲಿ ತೀರ್ಥದ ಮಹಿಮೆಗಳನ್ನ. ಆದ್ದರಿಂದ ಲೌಕಿಕ ಬಾಧೆಗಳಿಂದ ಮುಕ್ತಿ ಪಡೆಯಬೇಕೆಂದರೂ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆಯ ಜೊತೆಗೆ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನ ಪಡೆಯಬೇಕೆಂದರೂ, ಇನ್ನು ಮುಂದೆ ನೀವು ತಿರುಮಲಕ್ಕೆ ಹೋದಾಗ ಜಪಾಲಿ ತೀರ್ಥದ ದರ್ಶನ
ದರ್ಶನವನ್ನು ಎಂದಿಗೂ ಮರೆಯಬಾರದು. ತಿರುಪತಿ ತಿರುಮಲದ ದಟ್ಟ ಅರಣ್ಯದ ನಡುವೆ ಇರುವ ಜಪಾಲಿ ತೀರ್ಥಕ್ಕೆ ಸ್ವಂತ ವಾಹನದ ಮೂಲಕ ಸೇರಬಹುದು. ತಿರುಮಲದಿಂದ ಪಾಪ ವಿನಾಶನಂಗೆ ಹೋಗುವ ದಾರಿಯಲ್ಲೇ ಸಾಗಬೇಕು. ಜಪಾಲಿ ತೀರ್ಥಕ್ಕೆ ತಿರುಮಲದಿಂದ APSRTC ಬಸ್ಸುಗಳ ವ್ಯವಸ್ಥೆ ಇರುತ್ತೆ. ಖಾಸಗಿ ವಾಹನಗಳು ಕೂಡ ಈ ಕ್ಷೇತ್ರಕ್ಕೆ ಯಥೇಚ್ಛವಾಗಿ ಹೋಗುತ್ತವೆ. ತಿರುಮಲದಿಂದ ಪಾಪ ವಿನಾಶಿನಿ ದಾರಿಯಲ್ಲಿ 5 ಕಿಲೋಮೀಟರ್ ಕ್ರಮಿಸಿದ ನಂತರ ಈ ಕ್ಷೇತ್ರದ ದರ್ಶನ ಸಿಗುತ್ತದೆ. ಆ ನಂತರ ಅರ್ಧ ಕಿಲೋಮೀಟರ್ ತನಕ ಮೆಟ್ಟಿಲುಗಳನ್ನು ಹತ್ತಿಳಿದು ಜಪಾಲಿ ತೀರ್ಥದಲ್ಲಿ ನೆಲೆಸಿರುವ ಆಂಜನೇಯನ ದರ್ಶನ ಪಡೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕೂಡಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ರಹಸ್ಯಗಳು ಮತ್ತು ದಿವ್ಯ ಕ್ಷೇತ್ರಗಳ ಮಹಿಮೆಗಳಿಗಾಗಿ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲನ್ನು ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಓಂ ಶ್ರೀ ಹನುಮತೆ ನಮಃ.